ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ಇದು ಇತ್ತೀಚೆಗೆ ಅಪ್ಡೇಟ್ಸ್ ಎಲ್ಲ ಸ್ವಲ್ಪ ಸದ್ದ ನಿಂತಿರ್ಬೋದು, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ವಿಡಿಯೋಸ್ ಅಂತೂ ಬೈಕ್ ಟ್ಯಾಕ್ಸಿ ಬಗ್ಗೆ ವೈರಲ್ ಅಂತೂ ಆಗ್ತಾನೆ ಇದಾವೆ. ಒಂದಲ್ಲ ಒಂದು ವಿಡಿಯೋ ಅಂತೂ ವೈರಲ್ ಆಗ್ತಾನೆ ಇದೆ. ಹೇಳ್ಬೇಕು ಅಂತಂದ್ರೆ ಯಾವ್ದೋ ಒಂಥರ ನಿಮ್ಗೆಲ್ಲ ಗೊತ್ತಿದಾವೆ ವಿಡಿಯೋಸ್ ಅಂತೂ ಯಾವ್ಯಾವ ತರ ಎಲ್ಲ ವೈರಲ್ ಆಗುತ್ತೆ ಅಂತ. ಒಂದಷ್ಟು ಜನ ಲೇಡೀಸ್ ಕಸ್ಟಮರ್ ನ ಕೂರ್ಸ್ಕೊಂಡು ಹೋಗ್ತಿರುವಂತಹ ಬೈಕ್ ಟ್ಯಾಕ್ಸಿ ರೈಡರ್ಸ್ ವಿಡಿಯೋಸ್ ನ ಬೇರೆ ಬೇರೆ ತರ ಎಲ್ಲ ಪೋರ್ಟ್ರೇಟ್ ಮಾಡಿ ವಿಡಿಯೋಸ್ ನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಎಲ್ಲಾದ್ರೂ ಆಕ್ಸಿಡೆಂಟ್ಸ್ ಆದ್ರೂ ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತಿರ್ತಾರೆ, ಈ ತರ ಆಗಿದೆ ಆ ತರ ಆಗಿದೆ ಅಂತ. ಅಂಡ್ ಈಗ ಒಂದು ವಿಡಿಯೋನ ವೈರಲ್ ಆಗ್ತಿದೆ. ಇದು ಒಂದು ಹಳೆ ವಿಡಿಯೋನ ಇಲ್ಲ ಇದು ಇವಾಗ ರೀಸೆಂಟ್ ವಿಡಿಯೋನ ಅನ್ನೋದು ಖಚಿತವಾಗಿ ಗೊತ್ತಿಲ್ಲ. ಯಾವ ಏರಿಯಾ ಸರ್ ನಿಮ್ದು? ಸರ್ ಬೇಕು ಅಂದ್ರೆ ಆಟೋದವ್ರನ್ನ ಕೇಳ್ಕೊಳ್ಳಿ, ಲೀಗಲ್ ಇದೆಯಾ ಅಂದ್ರೆ ಓಡಿಸ್ಲಿ, ಕೇಳಿ ಹಂಗಾರೆ ಕೇಳ್ರಿ, ಯಾರು ಬೇಕಾದ್ರೂ ಡೌಟ್ ಇದ್ರೆ. ಇಲ್ಲಿ ನೋಡಿ ಸ್ನೇಹಿತರೆ, ಆಟೋದವ್ರನ್ನ ನಾವೇ ಕರ್ಸಿದೀವಿ. ಕರ್ಸಿ ಇಲ್ಲಿ ಇಲಿಯಸ್ ಟೆಕ್ ಪಾರ್ಕ್ ಹತ್ರ ನಿನ್ನೆ ನಾವಿಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಆಟೋದವರು ನಮ್ಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಇಷ್ಟು ಗಾಡಿಗಳನ್ನ ನಾವು ಸೀಸ್ ಮಾಡಿಸ್ತಾ ಇದೀವಿ. ನೀವು ಅಷ್ಟೇ ಎಲ್ಲ ಕಡೆನೂ ಗಾಡಿ ಹಿಡಿದು ಆಟೋದವ್ರನ್ನ ಕರೆಸಿ ಸೀಸ್ ಮಾಡಿಸಿ. ಏನು ತಪ್ಪಿಲ್ಲ ಸ್ನೇಹಿತರೆ, ಇದೆಲ್ಲ ಇಲ್ಲಿಗಲ್ ಗಾಡಿಗಳೇ, ಇವೆಲ್ಲ ಓಡ್ಸಂಗಿಲ್ಲ ಎಲ್ಲೂ. ಬಟ್ ನಿಮ್ಗೆ ಹಾಕಿದೀನಿ, ನೀವು ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀರಾ. ಅದೊಂದು ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಏನಿದೆ ಅಂತಂದ್ರೆ ಮೇ ಬಿ ಒಬ್ರು ಆಟೋ ಡ್ರೈವರ್ ಚಾಲಕರು ಅವ್ರು ಹೇಳ್ತಿರೋದು ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಇದು ಇಲ್ಲಿಗಲ್ ಆಗಿ ನಡೆಸ್ತಾ ಇರೋದು, ಅದಕ್ಕೆ ನಾವು RTO ಆಫೀಸ್ ಮುಂದೆ ನಾವು ಹೋರಾಟ ಮಾಡಿ ಅವ್ರನ್ನ ಕರ್ಸಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿಸಿ ನಾವೇ ಕರ್ಸಿ ಇಲ್ಲಿ ಸೀಸ್ ಮಾಡಿಸ್ತಾ ಇದೀವಿ ಅನ್ನೋದು ಒಂದು ವಿಡಿಯೋ ಮಾಡಿದ್ಲಿ. ಆ ವಿಡಿಯೋದಲ್ಲಿ ಅವರು ಹೇಳ್ತಿರೋದಂತದ್ದು. ಇದು ಎಷ್ಟರ ಮಟ್ಟಕ್ಕೆ ಇತ್ತೀಚೆಗೆನೆ ವಿಡಿಯೋನ ಇಲ್ಲ ಹಳೆ ವಿಡಿಯೋನ ಗೊತ್ತಿಲ್ಲ. ನನಗಂತೂ ಹತ್ತತ್ರ ಒಂದು 300-400 ಜನ ಇದ್ರ ಬಗ್ಗೆ ನನ್ಗೆ ಕಳ್ಸ್ಬಿಟ್ಟು ಬ್ರೋ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಇದ್ರ ಬಗ್ಗೆ ಏನು ಅಂತ ತಿಳಿಸ್ಕೊಡಿ, ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ, ಇದು ನಿಜವಾಗ್ಲೂ ಹಿಡಿತಾ ಇದಾರ, ಇಲ್ಲ ಹಿಡಿದ್ರೆ ನಾವು ಫೈನ್ ಕಟ್ಬೇಕಾ, ಇಲ್ಲ ನಮ್ ಗಾಡಿ ಸೀಸ್ ಆದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ಒಂದಷ್ಟು ಜನ ಪ್ರಶ್ನೆ. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಇದು ಆಟೋ ಅಸೋಸಿಯೇಷನ್ಸ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಆಗಿರ್ಬೋದು, ಅವರ ಮುಂದೆ ಈ ಒಂದು ವಿಚಾರ ಬಗ್ಗೆ ನಾನು ಪ್ರಸ್ತಾಪ ಇಡ್ತೀನಿ. ಇದ್ರ ಬಗ್ಗೆ ಪ್ರಶ್ನೆನ ಅವ್ರಿಗೆ ಕೇಳ್ತೀನಿ. ಬಟ್ ಇದು ಎಷ್ಟರ ಮಟ್ಟಕ್ಕೆ ಹಳೆ ವಿಡಿಯೋನ ಇಲ್ಲ ಇತ್ತೀಚಿನ ದಿನಗಳಲ್ಲಿ ವಿಡಿಯೋನ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂಡ್ ಜಗದೀಶ್ ಅನ್ನೋರ ಐಡಿಯಲ್ಲಿ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿರೋದು. ಸೊ ಅದರಲ್ಲಿ ಈ ಒಂದು ವಿಡಿಯೋನ ನಾನು ನೋಡಿದೆ. ಅಂಡ್ ಇದ್ರ ಬಗ್ಗೆ ನಾನು ಅವ್ರಿಗೆ ಮೆಸೇಜ್ ನಾನು ಈ ವಿಡಿಯೋ ಮಾಡ್ತಿರೋ ಸಮಯದಲ್ಲೇ ನಾನು ಅಂತ ಅವ್ರಿಗೆ ಹಾಕಿದ್ದೀನಿ. ಅವ್ರ ಕಡೆಯಿಂದ ಇನ್ ಕೇಸ್ ಏನಾದ್ರು ರಿಪ್ಲೈ ಬಂದ್ರೆ ಅಂಡ್ ಅವ್ರನ್ನೇ ಕೇಳ್ತೀನಿ ಇದು ಯಾವತ್ತಿನ ವಿಡಿಯೋ ಏನು ಅಂತ. ಬಟ್ ಸುಮಾರು ಜನ ಇದು ರೀಸೆಂಟ್ ವಿಡಿಯೋ ಅಂತಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಲೀಗಲ ಇಲ್ಲಿಗಲ ಅನ್ನೋದು ನಿಮಗೆ ಗೊತ್ತಿದೆ. ನಾನು ಪ್ರತಿ ಸರಿ ಹೇಳ್ಕೊಬರೋದೇನಪ್ಪ ಅಂತಂದ್ರೆ ಈಗ ಇದು ನಡೀತಾ ಇರೋದು ಆಸ್ ಪರ್ ಕಾನೂನಿಗೆ ವಿರುದ್ಧನೇ ಅಂತಾನೆ ನನ್ನ ಪ್ರಕಾರ ನಾನು ಅನ್ಕೊಂಡಿದೀನಿ. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅವಾಗ ಕೋರ್ಟ್ ಅಲ್ಲಿ ಒಂದು ನೋಟಿಸ್ ಬಂದಿತ್ತು, 1-2 ತಿಂಗಳು ಸ್ಟಾಪ್ ಆಗಿತ್ತು. ಅದಾದ್ಮೇಲೆ ಒಂದು ಅಪ್ಡೇಟ್ ಬಂತು, ಏನಪ್ಪಾ ಅಂತಂದ್ರೆ ರೈಡರ್ಸ್ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅವ್ರಿಗೆ ಏನು ತೊಂದರೆ ಮಾಡಂಗಿಲ್ಲ ಅಂತ ಒಂದು ಅಪ್ಡೇಟ್ ಬಂತು. ಆ ಅಪ್ಡೇಟ್ ಮುಖಾಂತರ ಇಟ್ಕೊಂಡು ಎಷ್ಟೋ ನ್ಯೂಸ್ ಚಾನೆಲ್ ಗಳಲ್ಲಿ ಬೈಕ್ ಟ್ಯಾಕ್ಸಿ ಮತ್ತೆ ಆರಂಭವಾಗಿದೆ, ಸ್ಟಾರ್ಟ್ ಆಗಿದೆ ಅಂತಂದ್ರು. ಅದಾದ್ಮೇಲೆ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ರು ಕಂಪ್ನಿಯವ್ರಿಗೂ ನಾವು ಪ್ರಶ್ನೆ ಮಾಡಿದ್ವಿ, ಇದು ಲೀಗಲ್ ಆಗಿ ನಡೀತಾ ಇದೆ ಅಂದ್ಮೇಲೆ ಇದಕ್ಕೆ ಏನಲ್ಲ ಡಾಕ್ಯುಮೆಂಟ್ ಇದೆ, ಎಲ್ಲಿದ್ದಾರೆ ಏನು ಅಂತ ಕೊಡಿ ಅಂತ ಡಾಕ್ಯುಮೆಂಟ್ ನ ಕೇಳಿದೀವಿ. ಅವರು ಕೊಡ್ತೀವಿ ಸರ್, ರೆಡಿ ಆಗ್ತಿದೆ ಸರ್, ಅದಾಗ್ತಿದೆ ಅಂತ ಅಂದಿದ್ರು. ವಾಟ್ ಎವರ್ ಈಗ ಏನೆಲ್ಲ ಅಪ್ಡೇಟ್ಸ್ ಇದೆ ನಿಮ್ಗೆಲ್ಲ ಗೊತ್ತಿದೆ. ಬಟ್ ಈಗ ನಡೀತಿರುವಂತಹ ಈ ಸಿಚುವೇಶನ್ ಅಲ್ಲಿ ಇದಕ್ಕೆ ಏನಪ್ಪ ಮಾಡ್ಬೇಕು ಅಂತಂದ್ರೆ ನಾನು ಒಂದೇ ಹೇಳೋದು, ಯಾರೆಲ್ಲ ಮಾಡ್ತಿದ್ರ ನೋಡಿ, ಇದಕ್ಕೆ ನಾನು ಮಾಡಿದೀನಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗ ಏನಾದ್ರು ಆದ್ರೆ ಇಲ್ಲಿ ಸರ್ವಿಸ್ ನ ಸ್ಟಾರ್ಟ್ ಮಾಡಿರೋದು ಕಂಪ್ನಿ ಆಗಿರೋದ್ರಿಂದ ನೀವು ನಿಮ್ಮ ಗಾಡಿ ಏನಾದ್ರು ಆ ತರ ಏನಾದ್ರು ಹಿಡ್ಕೊಂಡ್ರೆ ಡೈರೆಕ್ಟ್ ಆಗಿ ಹೋಗಿ
ಕಂಪ್ನಿಯವ್ರ ಹತ್ರ ಕೇಳಿ. ಓಕೆನಾ, ಕಂಪ್ನಿಯವ್ರ ಹತ್ರ ಹೋಗ್ಬಿಟ್ಟು ಲೈಕ್ ಇದು ಸರ್ ನನ್ಗೆ ಈ ತರ ಆಗಿದೆ, ನನ್ ಗಾಡಿ ಸೀಸ್ ಆಗಿದೆ, ನನ್ ಗಾಡಿನ ಬಿಡಿಸ್ಕೊಡಿ ಅಂದ್ಬಿಟ್ಟು ನೀವು ಕಂಪ್ನಿನ ಕೇಳಲೇಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಕಂಪ್ನಿಯವ್ರು ಹೆಲ್ಪ್ ಮಾಡಿಲ್ವಾ, ನಿಮ್ಗೆ ಗೊತ್ತಿದೆ ಲೈಕ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಇದಾವೆ, ಅಸೋಸಿಯೇಷನ್ಸ್ ಹತ್ರ ಹೋಗಿ ಸರ್ ನನ್ಗೆ ಈ ತರ ಡ್ಯೂಟಿ ಮಾಡ್ತಿದ್ದೆ, ಸೊ ನಿಮ್ಗೆಲ್ಲ ಗೊತ್ತಿದೆ. ಸೊ ಅಸೋಸಿಯೇಷನ್ಸ್ ಅವರು ಎಷ್ಟೋ ಲೈಕ್ ಸಲೀಂ ಅವರಾಗಿರ್ಬೋದು, ಲೈಕ್ ಎಷ್ಟೋ ಲೈಕ್ ಲೈಕ್ ಯಾರದು ವೆಲ್ಫೇರ್ ಅಸೋಸಿಯೇಷನ್ ಆದಿ ಅವರು ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಲೈಕ್ ಮಾಡಿ ಮಾಡಿ ಏನಾಗಲ್ಲ ನಾವ್ ಇದೀವಿ ಅನ್ನೋ ತರನೇ ಹೇಳಿರೋದು. ಸೊ ಅವರ ಅನಿಸಿಕೆ ಅವ್ರು ಹೇಳಿದ್ದಾರೆ. ಸೊ ನೀವು ಕೇಳಿ ಅವ್ರನ್ನ, ಸರ್ ನನ್ ಗಾಡಿ ಈ ತರ ಹಿಡಿದಿದ್ದಾರೆ ಅಂತ ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡಿ, ಸರ್ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳಿ. ಬಟ್ ಇದು ಒಂದಷ್ಟು ಜನ ಸರ್ ನಾವ್ ಮಾಡ್ಬೋದಾ ಮಾಡಬಾರ್ದಂತ ನೀವು ನನ್ನನ್ ಕೇಳೋದಾದ್ರೆ ನನಗ್ ಗೊತ್ತಿಲ್ಲ. ಬಿಕಾಸ್ ಇದು ಕ್ಲಿಯರ್ ಆಗಿ ಎಲ್ಲೂನು ಅಪ್ಡೇಟ್ ಇಲ್ಲ, ಮಾಡ್ಬೇಕು ಅನ್ನೋದು ಇಲ್ಲ, ಮಾಡಬಾರ್ದು ಅನ್ನೋದು ಇಲ್ಲ. ಬಟ್ ಆದ್ರೆ ಕಂಪ್ನಿಯವರು ಅವರು ಹುಡುಗರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವ್ರ ಸರ್ವಿಸ್ ನ ಸ್ಟಾರ್ಟ್ ಮಾಡಿದಾರೆ ಅನ್ನೋದು ಕಂಪ್ನಿಯವರ ಒಂದಷ್ಟು ಲೈಕ್ ಅವ್ರ ಅನ್ಕೊಂತಿರೋದು. ಬಟ್ ಗೊತ್ತಿಲ್ಲ ಇದು ಏನೆಲ್ಲ ನಡೀತಿದೆ, ಏನೆಲ್ಲ ಆಗ್ತಿದೆ. ಬಟ್ ಒಂದು ಪ್ರಶ್ನೆ ನನಗೆ ಸುಮಾರು ಈ ಒಂದು ವಿಡಿಯೋ ನೋಡಿದ್ಮೇಲೆ ಸುಮಾರು ಪ್ರಶ್ನೆಗಳು ನನಗ್ ಬರ್ತಾ ಇರೋದೇನಪ್ಪ ಅಂತಂದ್ರೆ, ಇವರೆಲ್ಲ ಏನು ಲೈಕ್ ಒಂದಷ್ಟು ಜನ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಕರ್ಸಿ RTO ಗೆ ಬುಕ್ ಮಾಡ್ಕೊಡ್ತಿದ್ರಲ್ಲ, ಲೈಕ್ ಅದೇ ತರನೇ ಇವರಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಇದೆ. ಇವರಲ್ಲಿ ಒಂದಷ್ಟು ಲೈಕ್ ಇವರು ಒಂದಷ್ಟು ಇಲ್ಲಿ ಕೆಲವರು ಇಲ್ಲಿಗಲ್ ಆಗಿ ನಡೆಸ್ತಾ ಇದಾರಲ್ಲ, ಲೈಕ್ ಅವ್ರನ್ನು ಇವ್ರು ಪ್ರಶ್ನೆ ಮಾಡ್ಬೇಕು ಅಲ್ಲ. ಬರೀ ಬೈಕ್ ಟ್ಯಾಕ್ಸಿ ಓಕೆ ನಾವು ಒಪ್ಕೊಂತೀನಿ, ಓಕೆನಾ, ನಾನು ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಲೈಕ್ ಮಾತಾಡ್ತಾ ಇದ್ದೀನಿ. ಹೌದು ನೀವು ಹೇಳ್ತಿರೋದು ಸತ್ಯ 100%. ಬೈಕ್ ಟ್ಯಾಕ್ಸಿ ಪ್ರೆಸೆಂಟ್ಲಿ ಇಲ್ಲಿಗಲ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ಜನ ಮಾತಾಡ್ಕೊಳ್ಳೋ ಪ್ರಕಾರ ನಡೀತಾ ಇದೆ, ಓಕೆ ಒಪ್ಕೊಂತೀನಿ. ಬಟ್ ಅದನ್ನ ಲೀಗಲ್ ಮಾಡಕ್ಕೆ ತಾನೆ ಒಂದಷ್ಟು ಹೋರಾಟ ನಡೀತಾ ಇದೆ. ಒಂದಷ್ಟು ಜನ ಇದ್ರ ಹಿಂದೆ ಲೈಕ್ ಸಾಕಷ್ಟು ಜನ ಕಷ್ಟ ಪಡ್ತಿದ್ದಾರೆ. ಲೈಕ್ ನೀವ್ ಹೇಳೋ ತರಾನೇ ಎಲ್ಲೋ ಬೋರ್ಡ್ ಬರೋ ತರ ಮಾಡಿ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮಾಡಿ ಅಂತ ಒಂದಷ್ಟು ಅಸೋಸಿಯೇಷನ್ಸ್ ಕೂಡ ಇದ್ರ ಹಿಂದೆ ಹೋರಾಟ ಮಾಡ್ತಿದ್ದಾರೆ. ಸೊ ಬಟ್ ನೀವು ಈ ತರ ಬುಕ್ ಮಾಡಿ ಕರೆಸಿ ಅಮಾಯಕರು ರೈಡರ್ಸ್ ನ ಹಿಡಿದುಕೊಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ನೀವು ಇದನ್ನ ಡೈರೆಕ್ಟ್ ಆಗಿ RTO ಕಂಪ್ನಿ ಲೈಕ್ RTOದವ್ರನ್ನ ಕರ್ಕೊಂಡು ಕಂಪ್ನಿಯವ್ರ ಹತ್ರಗೆ ಹೋಗ್ಬೋದಲ್ವಾ? ಯಾಕಂದ್ರೆ ಕಂಪ್ನಿಯವ್ರ ತಾನೇ ಸರ್ವಿಸ್ ನ ಸ್ಟಾರ್ಟ್ ಮಾಡಿರೋದು. ಕಂಪ್ನಿಯವ್ರ ಸರ್ವಿಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಅಮಾಯಕ ಜನರು ಈಗ ನಾವು ಅಷ್ಟು ಕಡೆ ಹೇಳಿದೀವಿ ಬೇಡ ಮಾಡಬೇಡಿ ಅಂತ. ಬಟ್ ಆದ್ರೂ ಅವರ ಪರಿಸ್ಥಿತಿ ಈಗ ನನ್ನ ಮನೆ ಪರಿಸ್ಥಿತಿಗೆ ನನ್ಗೆ ಸರಿ ಇಲ್ಲ ಅಂದಾಗ ನಾನು ಬಂದ್ ಮಾಡ್ಲೇಬೇಕಾಗುತ್ತೆ. ಸೊ ಬಂದ್ ಮಾಡೋ ಟೈಮಲ್ಲಿ ಲೈಕ್ ಅಪ್ಲಿಕೇಶನ್ ಸರ್ವಿಸ್ ನ ಸ್ಟಾರ್ಟ್ ಆನ್ ಇರೋದ್ರಿಂದನೇ ತಾನೆ, ಈಗ ಅಪ್ಲಿಕೇಶನ್ ರನ್ ಇರೋದ್ರಿಂದ ತಾನೆ ನಾವು ಬಂದ್ ಅಲ್ಲಿ ಲಾಗಿನ್ ಮಾಡ್ತೀವಿ. ಸೊ ನೀವೆಲ್ಲ ಏನೀಗ ಲೈಕ್ ಪ್ರೊಟೆಸ್ಟ್ ಮಾಡಿದೀವಿ, RTOದವ್ರನ್ನ ಅವ್ರಿಗೆ ಅರ್ಥ ಮಾಡಿಸಿದೀವಿ, ಅವ್ರ ಕಡೆಯಿಂದ ಲೈಕ್ ಸೀಸ್ ಮಾಡಿಸ್ತಾ ಇದೀವಿ, ಇದನ್ನ ನೀವು ಹೋಗ್ಬಿಟ್ಟು ಕಂಪ್ನಿಯವ್ರನ್ನೇ ಮಾಡ್ಬೋದಲ್ವಾ? ಇಲ್ಲಿ ಅಮಾಯಕರನ್ನ ಹಿಡ್ಕೊಂಡು ಅಮಾಯಕರನ್ನ ಮಾಡೋದ್ರಿಂದ ಲೈಕ್ ನೀವು ಹೋಗ್ಬಿಟ್ಟು ಕಂಪ್ನಿಯವ್ರನ್ನೇ ಪ್ರಶ್ನೆ ಮಾಡಿ ಕಂಪ್ನಿಯವ್ರಿಗೇನೆ ಇದ್ ಮಾಡ್ಬೋದಲ್ಲ. ಇದು ನನ್ನ ಒಂದು ಅನಿಸಿಕೆ. ಇದು ಯಾಕಂತಂದ್ರೆ ಈಗ ನೀವು ರೈಡರ್ಸೇ, ನೀವು ಕಷ್ಟಪಟ್ಟಕ್ಕೆ ನಿಮ್ಮ ಹೊಟ್ಟೆಪಾಡಿಗೆ ನಿಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗೆ ಅಂತ ನೀವು ಬಂದಿರ್ತೀರಾ. ಸೊ ಯಾರೋ ಕಂಪ್ನಿ ಮಾಡೋ ಮಿಸ್ಟೇಕ್ಸ್ ಇದೆ, ನಿಮ್ಮನ್ನ ಹಿಡ್ಕೊಂಡು ನಿಮ್ಮನ್ನ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನೀವೇನೋ ಒಂದು ಲೋಡ್ ಹಾಕೊಂಡು ಇಲ್ಲಾಂದ್ರೆ ಏನೋ ಒಂದು ಹಾಕೊಂಡು ಹೋಗ್ತಿರ್ತೀರಾ, ಏನೋ ಆಸ್ ಪರ್ ಅಗ್ರಿಗೇಟ್ ಕಂಪ್ನಿಯ ಒಂದು ಬುಕಿಂಗ್ ತಗೊಂಡು. ಸೊ ಅಗ್ರಿಗೇಟ್ ಬುಕಿಂಗ್ ತಗೊಂಡೋಗಿ ನೀವು ಮಾಡೋದ್ರಿಂದ ಈಗ ನಿಮ್ಮನ್ನ ಹಿಡ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಿರೋದಷ್ಟೇ. ಸೊ ಅವಾಗ ಅಗ್ರಿಗೇಟ್ ಕಂಪ್ನಿಯಲ್ಲಿ ಡ್ಯೂಟಿ ಕೊಟ್ಟಿರೋದಕ್ಕೆ ತಾನೇ ನೀವು ಇಲ್ಲಿ ಮಾಡ್ತಾ ಇರೋದು. ಸೊ ನಿಮ್ಮನ್ನ ಹಿಡಿದ್ಬಿಟ್ಟು ನಿಮಗೆ ಪನಿಷ್ಮೆಂಟ್ ಮಾಡೋದು ಅದು ಯಾವ ರೀತಿ ಸರಿ ಅನ್ನೋದು ನೀವೇ ಯೋಚನೆ ಮಾಡಿ. ಓಕೆ ನೀವು ನಿಮಗೆ ಅಲ್ಲಿವರೆಗೂ ಹೋಗಕ್ ಆಗಲ್ಲ, ಅದಕ್ಕೆ ನಾವ್ ಇಲ್ಲಿ ಮಾಡ್ತಾ ಇದೀವಿ ಅಂತ ಒಂದಷ್ಟು ಜನ ಹೇಳ್ಬಹುದು. ಬಟ್ ಇದು ಯಾವ ರೀತಿ ಸರಿ ಅನ್ನೋದು ನೀವೇ ಯೋಚನೆ ಮಾಡಿ. ಬಿಕಾಸ್ ಇಲ್ಲಿ ಒಂದಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಅವ್ರ ಹೊಟ್ಟೆಪಾಡಿಗೆ ಅವ್ರ ಕಷ್ಟಕ್ಕೆ ಅವ್ರು ಏನೋ ಇದಕ್ಕಂತ ಬಂದಿದ್ದಾರೆ. ಅವ್ರಿಗೆ ಹೇಳಿ, ತಿಳಿಸಿ ಹೇಳಿ, ಓಕೆನಾ, ಇದು ಮಾಡಬೇಡಿ, ಇದು ಮಾಡೋದು ಸರಿಯಲ್ಲ, ಹಿಂಗೆ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಅವ್ರಿಗೆ ತಿಳಿಸಿ ಹೇಳಿ. ಅದನ್ನ ಬಿಟ್ಟು ಈ ತರ ಮಾಡೋದು ನಿಮ್ಮಲ್ಲಿ ಒಂದಷ್ಟು ಇದಾವೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಆಟೋದವರು ಒಂದಷ್ಟು ಜನ ಹೇಳ್ತೀರಾ ಇದು ಪಬ್ಲಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಅಂತ ಇಟ್ಟಿರ್ತೀವಿ. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಗೂಡ್ಸ್ ಹೆಂಗ್ ನೀವು ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಅದಾದ್ಮೇಲೆ ನೀವು ನಿಮ್ಗೆ ಮೀಟರ್ ಕೊಟ್ಟಿರ್ತಾರಲ್ವಾ, ನೀವು ಮೀಟರ್ ಹಾಕೊಂಡು ಜನಕ್ಕೆ ಸರ್ವಿಸ್ ನ ಕೊಡೋದ್ ಬಿಟ್ಬಿಟ್ಟು ನೀವ್ಯಾಕೆ ಅಗ್ರಿಗೇಟ್ ಕಂಪ್ನಿಗಳಲ್ಲಿ ಲಾಗಿನ್ ಮಾಡ್ಕೊಂಡು ಅಗ್ರಿಗೇಟ್ ಕಂಪ್ನಿಗಳಲ್ಲಿ ಡ್ಯೂಟಿಗಳನ್ನ ಮಾಡ್ತೀರಾ? ಸೊ ಇದನ್ನು ಸರಿ ತಪ್ಪ ಅಲ್ವಾ? ಸೊ ನಾವು ಮಾಡೋದು ತಪ್ಪ, ಲೈಕ್ ನಾವು ಅನ್ನೋದಕ್ಕಿಂತ ಈ ಹುಡುಗರು ಇಲ್ಲಿ ಮಾಡೋದ್ ತಪ್ಪು ಅಂದಾಗ ಬೈಕ್ ಟ್ಯಾಕ್ಸಿ ಹುಡುಗರು ಮಾಡೋದ್ ತಪ್ಪು ಅಂತ ನೀವೇನ್ ಹೇಳ್ತೀರಾ? ಹಂಗಂದ್ರೆ ನೀವು ಮಾಡೋದು ಈ ಪಾಯಿಂಟ್ ಅಲ್ಲಿ ನೀವು ತಪ್ಪೆ ಅಲ್ವಾ? ಸೊ ಈಗ ಗೂಡ್ಸ್ ಹಾಕೊಂಡು ಓಡಿಸ್ತೀರಾ, ಅದಾದ್ಮೇಲೆ ಲೈಕ್ ಮೀಟರ್ ಹಾಕೋದ್ ಬಿಟ್ಬಿಟ್ಟು ಲೈಕ್ ಅಗ್ರಿಗೇಟ್ ಕಂಪ್ನಿಗಳಲ್ಲಿ ಡ್ಯೂಟಿಗಳನ್ನ ಮಾಡ್ತೀರಾ. ಸೊ ಇದನ್ನು ತಪ್ಪೆ ಅಲ್ವಾ? ಸೊ ಇದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಇದನ್ನ ಯಾಕೆ ನೀವು ಇದ್ ಮಾಡಲ್ಲ? ಸೊ ಇದನ್ನ ಯಾರು ಪ್ರಶ್ನೆ ಮಾಡ್ಬೇಕು? ಯಾರಿಗ್ ಪ್ರಶ್ನೆ ಮಾಡ್ಬೇಕು? ಲೈಕ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಏನ್ ಮಾಡ್ತಿದಾವೆ, ಲೈಕ್ ಅವ್ರ ಹೆಂಗೆ ನಿಮ್ಮನ್ನ ಪ್ರಶ್ನೆ ಮಾಡ್ತಿದಾರೆ, ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೋದೇನೋ. ಸೊ ಅಂದ್ರೆ ಲೈಕ್ ಹೇಳ್ತಿರೋದಷ್ಟೇ ನಾವು, ಲೈಕ್ ಜನರ ಅಭಿಪ್ರಾಯ ಇದು.
ಲೈಕ್ ಇವ್ರಿಗೆ ಲೈಕ್ ಎಂಡ್ ಆಫ್ ದ ಡೇ ಇಲ್ಲಿ ಪಬ್ಲಿಕ್ ಗೆ ಏನ್ ಬೇಕು ಅನ್ನೋದನ್ನ ನಾವು ಕೊಡ್ಲೇಬೇಕಾಗುತ್ತೆ. ಈಗ ಪಬ್ಲಿಕ್ ಏನ್ ಚೂಸ್ ಮಾಡ್ಕೊಳ್ಳೋದು ಅನ್ನೋದು ಪಬ್ಲಿಕ್ ಗೆ ಬಿಟ್ಟಿರ್ತದೆ. ಒಬ್ರು ಹೋಗೋರು 2 ವೀಲರ್ ಅಲ್ಲಿ ಹೋಯ್ತಾರೆ, 3 ಜನ ಹೋಗೋರು ಆಟೋದಲ್ಲಿ ಹೋಯ್ತಾರೆ. ಸೊ ಈ ತರ ಲೈಕ್ ಸರ್ವಿಸ್ ನ ಜನಕ್ಕೆ ಬಿಡೋದು ಬಿಟ್ಬಿಟ್ಟು ಇಲ್ಲಿ ನೀವೇ ಇಲ್ಲಿ ಇದು ಮಾಡೋದು ಯಾವ ರೀತಿ ಸರಿ ಅಂತ ನನ್ಗಂತ ಅನಿಸ್ತಾ ಇಲ್ಲ. ಅಂಡ್ ನೀವು ಮಾಡ್ತಿರೋದು ಸರಿನೇ. ಅಂದ್ರೆ ಲೈಕ್ ನೀವೇನ್ ಪ್ರೊಟೆಸ್ಟ್ ಮಾಡಿ ನೀವು RTO ಗಮನಕ್ಕೆ ತಲುಪಿಸಿದೀರಾ, ಲೈಕ್ ಒಂದಷ್ಟು ಏನ್ ಮಾಡಿದೀರಾ ಅದು ಓಕೆ. ಬಟ್ ಅದನ್ನ ನೀವು ಕಂಪ್ನಿಯವ್ರನ್ನ ಹೋಗಿ ಪ್ರಶ್ನೆ ಮಾಡಿದೀರಾ? ಇಲ್ಲ. ಕಂಪ್ನಿಯವ್ರ ಪ್ರಶ್ನೆ ಮಾಡಿದ್ರೆ ಹೇಳಿ, ಅದನ್ನ ವಿಡಿಯೋ ಮಾಡಾಕಿ. ಅದನ್ನ ಮಾಡಾಕಲ್ಲ. ಅಂಡ್ ಇನ್ನೊಂದು ನಾನ್ ಆನೆಸ್ಟ್ ಆಗಿ ಹೇಳ್ತೀನಿ, ಬೇರೆ ಬೇರೆ ರಾಜ್ಯಗಳ ಗಾಡಿಗಳಲ್ಲಿ ಏನ್ ಬೈಕ್ ಟ್ಯಾಕ್ಸಿ ಮಾಡ್ತಿದಾರೆ ಇದಕ್ಕೆ ಸಪೋರ್ಟ್ ಅಂದ್ರೆ ಲೈಕ್ ನಾವು ಲೈಕ್ ಬೈಕ್ ಟ್ಯಾಕ್ಸಿ ಒಂದಷ್ಟು ಜನ ಕನ್ನಡ ಲೈಕ್ ನಮ್ ಕರ್ನಾಟಕದ ಹುಡುಗರಿಗೆ ಯೂಸ್ ಆಗ್ಲಿ ಅಂತ ಒಂದಷ್ಟು ನಮ್ಮ ಒಂದು ಅನಿಸಿಕೆ ಅಷ್ಟೇನೆ, ಓಕೆನಾ? ಅದು ಬಿಟ್ಟು ಇಲ್ಲಿ ನಾವೇನು ಅದಕ್ಕೆ ಸಪೋರ್ಟ್ ಅಂತ ನಾವ್ ಹೇಳ್ತಿಲ್ಲ. ಒಂದಷ್ಟು ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗುತ್ತೆ, ಒಂದಷ್ಟು ಕನ್ನಡಿಗರು ಇದರಿಂದ ದುಡಿತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಇದಕ್ಕೆ ಒಂದಷ್ಟು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಬಿಟ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಂಪ್ಲೀಟ್ ಅದಕ್ಕೆ ಸಪೋರ್ಟ್ ಅಂತ ಇಲ್ಲ. ಸೊ ಒಂದಷ್ಟು ಜನ ಈಗ ಏನು ಲೈಕ್ ಏನ್ ಬೇರೆ ಬೇರೆ ಸ್ಟೇಟ್ ಗಾಡಿಗಳು ಎತ್ಕೊಂಡ್ ಬಂದು ಇಲ್ಲಿ ಮಾಡ್ತಿದ್ದಾರೆ, ಅದು ಲೈಕ್ ಖಂಡಿತವಾಗ್ಲೂ ಅದನ್ನ ನೀವುನು ಅಪೋಸ್ ಮಾಡಿ, ಖಂಡಿತ ಅಪೋಸ್ ಮಾಡ್ಲೇಬೇಕಾಗುತ್ತೆ. ಬಟ್ ನೀವೇನೀಗ ಈ ಒಂದು ವಿಡಿಯೋ ಆಧಾರದ ಮೇಲೆ ನೀವೇನು RTO ಪ್ರೊಟೆಸ್ಟ್ ಮಾಡಿ RTO ವಿಚಾರ ತಲುಪಿಸಿ ಒಂದಷ್ಟು ಸೀಸ್ ಮಾಡ್ತಿದ್ದೀರಾ ಅಂತ, ಇದು ಹಳೆ ವಿಡಿಯೋನ ಹೊಸ ವಿಡಿಯೋನ ಗೊತ್ತಿಲ್ಲ. ಬಟ್ ಇದನ್ನ ದಯವಿಟ್ಟು ಹೇಳ್ಕೊಂತೀನಿ. ಅಂಡ್ ದಯವಿಟ್ಟು ಅಲ್ಲಲ್ಲಿ ಗಲಾಟೆಗಳಾಗುತ್ತಲ್ವಾ, ಅಂದ್ರೆ ನೀವು ರೈಡರ್ಸ್ ನ ಹಿಡಿದ್ಬಿಟ್ಟು ಕೇಳ್ತೀರಾ, ಪ್ರಶ್ನೆ ಮಾಡ್ತೀರಾ, ಅಲ್ಲಿ ರೈಡರ್ಸ್ ಗೆ ಹೊಡಿಯೋದು ಬಡಿಯೋದು ಅಥವಾ ಅವ್ರಿಗೆ ಏನೇ ಮಾಡ್ತೀರಾ, ಅದ್ರ ಬದಲು ಅವ್ರಿಗೆ ತಿಳಿಸಿ ಹೇಳಿ, ಹಿಂಗ್ ಮಾಡೋದು ಸರಿ ಇಲ್ಲ, ಇದು ತಪ್ಪು ಅಂತ ಹೇಳಿ. ಅದು ಓಕೆ, ನಾವು ಒಪ್ಕೊಂತೀವಿ ಅದಕ್ಕೆ. ಅದಾದ್ಮೇಲೆ ನೀವು ಹೋಗ್ಬಿಟ್ಟು ಇದು ಡೈರೆಕ್ಟ್ಲಿ ಕಂಪ್ನಿಯವ್ರ ಹತ್ರ ಕೇಳಿ, ಯಾಕೆ ನೀವು ಸರ್ವಿಸ್ ಆನ್ ಮಾಡಿದ್ರೆ? ಯಾಕೆ ನೀವು ಕಂಪ್ನಿಯವ್ರನ್ನ ಕೇಳಲ್ವಾ? ಕಂಪ್ನಿನ ಕೇಳ್ಬೇಕಾಗಿರೋದು ನೀವು ಕಂಪ್ನಿನ. ಬಟ್ ನೀವು ಕಂಪ್ನಿನ ಕೇಳೋದ್ ಬಿಟ್ಬಿಟ್ಟು ಇವ್ರನ್ನ ಕೇಳೋದ್ರಲ್ಲಿ ಅದು ಏನಂತ ನನ್ಗೆ ಅದು ಅರ್ಥ ಆಗ್ತಿಲ್ಲ. ಅದಾದ್ಮೇಲೆ ನೀವು ಕೇಳ್ಬೇಕಾಗಿರೋದು ಸರ್ಕಾರದವ್ರನ್ನ. ಅದಾದ್ಮೇಲೆ ಕೋರ್ಟ್ ಅಲ್ಲಿ ನೀವು ಹೇಳ್ಬೇಕು, ಕೋರ್ಟ್ ಹತ್ರ ಹೋಗ್ಬಿಟ್ಟು ಲೈಕ್ ಗೊತ್ತಿದೆಲ್ಲ ನಡೀತಾ ಇರ್ತದೆ ಲೈಕ್ ಒಂದು ಆಗಲ್ಲ ನಿಮ್ಗೆ, ಓಕೆ ಡನ್ ಒಪ್ಕೊಂತೀನಿ. ಬಟ್ ನೀವು ಇಲ್ಲಿ ಅವ್ರ ಮೇಲೆ ಕಂಪ್ನಿಯವ್ರು ಮಾಡೋ ಮಿಸ್ಟೇಕ್ ನ ಇವ್ರ ಮೇಲೆ ತೀರ್ಸೋದು ಯಾವ ರೀತಿ ಸರಿ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಇದು ನನ್ನ ಒಂದು ಅನಿಸಿಕೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನನಗೊಂದಷ್ಟು ಲೈಕ್ ಮಾತಾಡ್ಬೇಕು ಇದ್ರ ಬಗ್ಗೆ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ವಿಡಿಯೋ ನೋಡ್ತಿರೋರು? ಸೊ ನಿಮ್ಮ ಅನಿಸಿಕೆ ಏನು, ನೀವೇನ್ ಅನ್ಕೊಂತಿದ್ರ? ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ಒಂದು ವಿಚಾರದ ಬಗ್ಗೆ ಎನಿಥಿಂಗ್ ಯಾರಾದ್ರೂ ಇದ್ರ ಬಗ್ಗೆ ಚರ್ಚೆ ಅಥವಾ ಮಾತಾಡ್ಬೇಕು ಅಂತಂದ್ರೆ ಲೈಕ್ ಬನ್ನಿ ವಿಡಿಯೋ ಮಾಡೋಣ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ ಅಂತ ಹೇಳ್ತಾ, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಯಾರೇ ಆಗ್ಲಿ ಲೈಕ್ ಯಾಕಂತಂದ್ರೆ ಇಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕು, ಜಸ್ಟ್ ಫಾರ್ ಎಜುಕೇಶನ್ ಇನ್ಫಾರ್ಮೇಶನ್ ನ ತಿಳ್ಕೊಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಲೈಕ್ ಎಂಡ್ ಆಫ್ ದ ಡೇ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಲೈಕ್ ಹೌದು ಇದು ಬರ್ಬೇಕು, ಬೈಕ್ ಟ್ಯಾಕ್ಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಂದ ಬರ್ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂಡ್ ನಮ್ಮ ಒಂದು ಅಭಿಪ್ರಾಯ. ಅಂಡ್ ಅದ್ರ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ಇದೆ ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾ ಪೇಜ್ಗೆ DM ಮಾಡಿ. ಅಂಡ್ ಅದರಲ್ಲಿ ಬಂದು ಲೈಕ್ ನೀವೇನಾದ್ರು ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂತೀರ ಅಂದ್ರೂ ಖಂಡಿತವಾಗ್ಲೂ ಬಂದು ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇದಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇದ್ರ ಬಗ್ಗೆ ಹೆಚ್ಚಿನ ಲೈಕ್ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.